ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಅಮೃತಧಾರೆ ಸೀರಿಯಲ್ ಶಕುಂತಲಾ ಕುತಂತ್ರಕ್ಕೆ ಭೂಮಿ ತಕ್ಕ ಉತ್ತರ. ಮೈಸೂರು ಪ್ರವಾಸದ ನಂತರ ಶುರುವಾಯಿತು ಹೊಸ ಡ್ರಾಮಾ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭೂಮಿ ಹೆಲ್ತ್ ಟ್ರೀಟ್ಮೆಂಟ್ ತಗೊಂಡು ಮನೆಗೆ ವಾಪಸ್ ಆಗ್ತಾ ಇದ್ರೆ ಆಕೆಯನ್ನು ಛೇಡಿಸ್ತಾ ಮತ್ತೆ ಸಾವಿನ ದವಡೆಗೆ ತಳ್ಳೋದಕ್ಕೆ ಶಕುಂತಲಾ ಮಾಸ್ಟರ್ ಪ್ಲಾನ್ ಮಾಡಿದ್ದಾಳೆ. ಕೊನೆಗೂ ಶಕುಂತಲಾ ಹಾಕಿದ ಸ್ಕೆಚ್ ಏನು, ಆಕೆ ನಿಜ ರೂಪ ಭೂಮಿ ಮುಂದೆ ಬಯಲಾಯ್ತಾ? ಮೈಸೂರು ಪ್ರವಾಸದಲ್ಲಿ ಗೌತಮ್, ಭೂಮಿ, ಈ ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನು ತಿಳಿಯಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಜಯದೇವ್ ಶಕುಂತಲಾ ಕುತಂತ್ರ ಹಾಗೂ ಭೂಮಿ ಆರೋಗ್ಯದಲ್ಲಿ ಚೇತರಿಕೆ. ಇಲ್ಲಿ ಗೌತಮ್ಗೆ ಭೂಮಿಯೇ ಜೀವ, ಪ್ರಾಣ, ಪ್ರಪಂಚ. ತನ್ನ ಹೆಂಡತಿಯನ್ನು ಉಳಿಸಿಕೊಳ್ಳಲು ಗೌತಮ್ ಸರ್ವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಇತ್ತ ಜಯದೇವ್ ಮತ್ತು ಶಕುಂತಲಾ ಇದೇ ವಿಷಯದ ಬಗ್ಗೆ ಮಾತನಾಡಿಕೊಳ್ತಾ ಇದ್ದಾರೆ. ಗೌತಮ್ ಮತ್ತು ಭೂಮಿ ಮನೆಯಲ್ಲೂ ಇಲ್ಲ, ಆಫೀಸ್ನಲ್ಲೂ ಇಲ್ಲ ಅಂತ ತಿಳಿದಾಗ ಜಯದೇವ್ಗೆ ಆಶ್ಚರ್ಯವಾಗುತ್ತೆ. ಆಗ ಶಕುಂತಲಾ ಅವನ ಭೂಮಿನ ಕರ್ಕೊಂಡು ಹಾಸ್ಪಿಟ್ಲಲ್ಲೇ ಇದ್ದಾನೆ ಅಂತ ಹೇಳ್ತಾಳೆ. ಯಾವತ್ತು ದೇವಸ್ಥಾನದ ಮೆಟ್ಟಿಲು ಹತ್ತದ ಗೌತಮ್ ಇವತ್ತು ಹೆಂಡತಿಗಾಗಿ ದೇವರ ಮೊರೆ ಹೋಗಿದ್ದಾನೆ. ಆದರೆ ಶಕುಂತಲಾ ಮಾತ್ರ ಅವಳು ಮನೆಗೆ ಬರೋದಕ್ಕೆ ಸಾಧ್ಯವೇ ಇಲ್ಲದ ಹಾಗೆ ಅವಳನ್ನು ಕುಗ್ಗಿಸುತ್ತೇನೆ, ಅವಳಿಂದ ಬೇರೆಯವರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಚುಚ್ಚಿ ಹೇಳಿ ಅವಳೇ ಸಾಯುವ ಹಾಗೆ ಮಾಡ್ತೀನಿ ಅಂತ ಪ್ಲಾನ್ ಮಾಡ್ತಾಳೆ. ಇದಕ್ಕೆ ಜಯದೇವ್ ಕೂಡ ಸೂಪರ್ ಮಾಮ್, ನಿನ್ನಿಂದ ಮಾತ್ರ ಹೀಗೆ ಯೋಚನೆ ಮಾಡಲು ಸಾಧ್ಯ ಅಂತ ಪ್ರೋತ್ಸಾಹ ಕೊಡ್ತಾನೆ. ಅಪ್ಪ ಅಮ್ಮನ ಭಾವುಕತೆ ಮತ್ತು ಮಲ್ಲಿ ಟ್ರೈನಿಂಗ್ ಮುಕ್ತಾಯ. ಇನ್ನೊಂದೆಡೆ ಭೂಮಿ ಮೆಡಿಸಿನ್ಗೆ ತುಂಬ ಚೆನ್ನಾಗಿ ಸ್ಪಂದಿಸುತ್ತಿದ್ದಾಳೆ. ಗೌತಮ್ ತೋರುತ್ತಿರುವ ಪ್ರೀತಿ ಹಾಗೂ ಕಾಳಜಿಯ ಈ ಚೇತರಿಕೆಗೆ ಮೂಲ ಕಾರಣ. ಇದನ್ನು ನೋಡಿ ಭೂಮಿಯ ಅಪ್ಪ ಅಮ್ಮ ಕಣ್ಣೀರು ಹಾಕ್ತಾರೆ. ನಮ್ಮ ಮಗಳನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿರುವ ಗೌತಮ್ ಪಡೆಯಲು ನಮ್ಮ ಮಗಳು ತುಂಬ ನಿಜವಾಗ್ಲೂ ಪುಣ್ಯ ಮಾಡಿದ್ದಾಳೆ ಅಂತ ಗೌತಮ್ ಬಳಿ ಹೇಳ್ತಾರೆ. ಆದರೆ ಗೌತಮ್, ಇದು ಯಾವುದೇ ದೊಡ್ಡ ವಿಷಯವಲ್ಲ, ನನ್ನ ಭೂಮಿಯನ್ನು ಕಾಪಾಡಿಕೊಳ್ಳುವುದು ನನ್ನ ಕರ್ತವ್ಯ ಅಂತ ಪ್ರೀತಿಯಿಂದ ಹೇಳ್ತಾನೆ. ಈತ ಮಲ್ಲಿಗೆ ನೀಡಲಾಗಿದ್ದ ಪೊಲೀಸ್ ಟ್ರೈನಿಂಗ್ ಅವಧಿ ಮುಕ್ತಾಯವಾಗಿದೆ. ಪೊಲೀಸ್ ಸ್ಟೇಷನ್ನಿಂದ ಹೊರಬರುವಾಗ ಮಲ್ಲಿ ಪೊಲೀಸರ ಬದುಕು ಎಷ್ಟು ಕಷ್ಟ ಎಂಬುದು ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು, ಪ್ರಪಂಚ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದೆ ಅಂದರೆ ಅದಕ್ಕೆ ಪೊಲೀಸರೇ ಕಾರಣ ಅಂತ ಹೆಮ್ಮೆಯಿಂದ ಹೇಳಿ ಬಿಟ್ಕೊಡ್ತಾಳೆ. ಹಾಸ್ಪಿಟಲ್ ಡಿಸ್ಚಾರ್ಜ್ ಹಾಗೂ ರೊಮ್ಯಾಂಟಿಕ್ ಮೈಸೂರು ಪ್ರವಾಸ. ಡಾಕ್ಟರ್ ಭೂಮಿಯ ರಿಪೋರ್ಟ್ಸ್ ನೋಡಿ ಇನ್ಮುಂದೆ ಯಾವುದೇ ಮೆಡಿಸನ್ ಅಗತ್ಯವಿಲ್ಲ, ಇವರನ್ನು ಮನೆಗೆ ಕರೆದುಕೊಂಡು ಹೋಗ್ಬೋದು ಅಂತ ಡಿಸ್ಚಾರ್ಜ್ ಮಾಡ್ತಾರೆ. ಮನೆಗೆ ಹೋಗುವ ಖುಷಿಯಲ್ಲಿದ್ದ ಭೂಮಿಗೆ ಕಾದಿತ್ತು ದೊಡ್ಡ ಸರ್ಪ್ರೈಸ್. ಕಾರು ಮನೆ ಕಡೆ ಹೋಗದೆ ಬೇರೆ ದಾರಿಯಲ್ಲಿ ಸಾಗುತ್ತಿದ್ದು ಭೂಮಿ ಪ್ರಶ್ನಿಸುತ್ತಾಳೆ. ಆಗ ಗೌತಮ್, ನಾನು ಮನೆಗೆ ಹೋಗ್ತಿಲ್ಲ ಭೂಮಿ, ನಿನ್ನ ಆಸೆಯಂತೆ ನಿನ್ನನ್ನು ಮೈಸೂರಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಮೈಸೂರಿನ ಅರಮನೆ ನೋಡುವುದು, ಜಟಕ ಗಾಡಿಯಲ್ಲಿ ಸುತ್ತುವುದು ಭೂಮಿಯ ದೊಡ್ಡ ಕನಸಾಗಿತ್ತು. ಗೌತಮ್ ತನ್ನ ಹೆಂಡತಿಯನ್ನು ಪ್ರತಿಯೊಂದು ಆಸೆಯನ್ನು ಪೂರೈಸಿ ಅವಳ ನೋವನ್ನು ಮರೆಯುವಂತೆ ಮಾಡ್ತಾರೆ. ಮೈಸೂರಿನಲ್ಲಿ ಇಬ್ಬರು ಸುಂದರ ಕ್ಷಣಗಳನ್ನು ಕಳೆಯುತ್ತಾರೆ. ಭೂಮಿ ಗೌತಮ್ಗೆ ಥ್ಯಾಂಕ್ಸ್ ಹೇಳಿದಾಗ ಗಂಡ ಹೆಂಡತಿಯ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಇರಬಾರದು ಅಂತ ಗೌತಮ್ ಮುದ್ದಾಗಿ ಬೈಯುತ್ತಾನೆ. ಶಕುಂತಲಾ ಟ್ರ್ಯಾಪ್ ಹಾಗೂ ಭೂಮಿಕಾ ಸಮಯೋಚಿತ ಬುದ್ಧಿವಂತಿಕೆ. ಮೈಸೂರು ಪ್ರವಾಸ ಮುಗಿಸಿ ಮನೆಗೆ ಬಂದ ಭೂಮಿಯನ್ನು ನೋಡಿ ಎಲ್ಲರಿಗೂ ತುಂಬಾ ಖುಷಿಯಾಗುತ್ತದೆ. ಆದರೆ ಶಕುಂತಲಾ ಮಾತ್ರ ಖುಷಿ ಪಡುವಂತೆ ನಾಟಕ ಆಡ್ತಾಳೆ. ಭೂಮಿ ಮತ್ತೆ ಮನೆಗೆ ಬಂದಿದ್ದು ಶಕುಂತಲಾಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಭೂಮಿಯ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳನ್ನು ತುಂಬಲು ಮುಂದಾಗ್ತಾಳೆ. ನಿನ್ನಿಂದ ಗೌತಮ್ಗೆ ತುಂಬಾ ತೊಂದರೆ ಆಗ್ತಿದೆ, ನಿನ್ನನ್ನು ನೋಡ್ಕೊಳ್ಳೋದು ಎಲ್ಲರಿಗೂ ಭಾರವಾಗಿದೆ ಅಂತ ಚುಚ್ಚಿ ಮಾತನಾಡಿ ಭೂಮಿ ಬದುಕುವುದೇ ಬೇಡ ಎನ್ನುವ ನಿರ್ಧಾರಕ್ಕೆ ಬರುವಂತೆ ಮಾಡಲು ಶಕುಂತಲಾ ಯತ್ನಿಸುತ್ತಾಳೆ. ಆರಂಭದಲ್ಲಿ ಭೂಮಿ ಇದರಿಂದ ಕುಗ್ಗಿ ಹೋದರೂ ತಕ್ಷಣವೇ ಶಕುಂತಲಾ ತನ್ನನ್ನು ಟ್ರ್ಯಾಪ್ ಮಾಡುತ್ತಿದ್ದಾಳೆ ಎಂಬುದನ್ನು ಅರ್ಥ ಮಾಡಿಕೊಳ್ತಾಳೆ. ಶಕುಂತಲಾ ಹೆಣದ ಬಲೆಗೆ ಬೀಳದೆ ಆಕೆಗೆ ತಕ್ಕ ಉತ್ತರ ನೀಡಲು ಭೂಮಿ ಈಗ ಸಿದ್ಧಳಾಗಿದ್ದಾಳೆ. ಶಕುಂತಲಾ ಮಾಡಿದ ಈ ಪ್ಲಾನ್ ತುಂಬಾನೇ ಫ್ಲಾಪ್. ಶಕುಂತಲಾ ಮಾಡಿದ ಈ ಕುತಂತ್ರದ ಪ್ಲಾನ್ ಭೂಮಿಗೆ ಗೊತ್ತಾದ ಮೇಲೆ ಮುಂದೆ ಏನೆಲ್ಲ ರಂಪಾಟ ನಡೆಯುತ್ತೆ, ಗೌತಮ್ ಭೂಮಿಯ ಬೆನ್ನಿಗೆ ಹೇಗೆ ನಿಲ್ತಾರೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಕ್ಷಣ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.